ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ UGCET 2026ರಲ್ಲಿ ಪ್ರಮುಖವಾಗಿರೋ ಒಂದು ಅಪ್ಡೇಟನ್ನು ನೀಡಿದೆ. UGCET 2026 ಆನ್ಲೈನ್ ಅರ್ಜಿ ಪರಿಶೀಲನೆಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ದಿನಾಂಕ 18/5/2026 ಈ ಅರ್ಜಿಯ ಪ್ರಕಾರ ನಿಮ್ಮ ಈಗಾಗಲೇ UGCET 2026 ಅರ್ಜಿಯಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂಥೇಳಿ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಯಾರಿಗೆಲ್ಲ ಬಂದಿದೆ, ಈಗಾಗಲೇ ನೀವು ಒಂದು ಕ್ಲೇಮ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ. ಆ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂಥೇಳಿ ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಬಂದಿರೋರು 21 ಮೇ 2026 ನಿಮ್ಮ ಹತ್ತಿರದ PU ಕಾಲೇಜಿನಲ್ಲಿ ಹಾಜರಾಗಿ ಮೂಲ ದಾಖಲೆಗಳೊಂದಿಗೆ ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಡೆಡ್ಲೈನು ಮತ್ತು ಫೈನಲ್ ಆರ್ಡರನ್ನು KAದವರು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೆ ಎಕ್ಸ್ಟೆನ್ಷನ್ ಮಾಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ನೀಡಿದ್ದಾರೆ. CET 2026ಕ್ಕೆ ಈಗಾಗಲೇ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಸ್ಯಾಟ್ಸ್ ಸಂಖ್ಯೆಯ ಮೂಲಕ ನಿಮ್ಮ ವ್ಯಾಸಂಗದ ವಿವರಗಳನ್ನು ಪಡೆದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲ್ ವೆರಿಫೈಡು ಅಂಥೇಳಿ ಮುದ್ರಿತವಾಗಿರುವ ಅಭ್ಯರ್ಥಿಗಳು ಪರಿಶೀಲನೆಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ನಿಮ್ಮ ವ್ಯಾಸಂಗದ ವಿವರಗಳನ್ನು ಸ್ಯಾಟ್ಸ್ ಮೂಲಕ ಪಡೆಯಲಾಗಿರ್ತದೆ. ನೀವು ಯಾರೂ ಕೂಡ ಕಾಲೇಜಿಗೆ ಹೋಗಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಒಂದು ವೇಳೆ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತೀರಿ, ಅದು ಆನ್ಲೈನಲ್ಲಿ ವೆರಿಫೈ ಆಗಿರೋದಿಲ್ಲ. 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಅಧ್ಯಯನ ಮಾಡಿರ್ತೀರಿ, ಅದು ಆನ್ಲೈನಲ್ಲಿ ವೆರಿಫೈ ಆಗಿರೋದಿಲ್ಲ. ಅಥವಾ 1ರಿಂದ 12ನೇ ತರಗತಿವರೆಗೆ 10 ವರ್ಷ ಕನ್ನಡದಲ್ಲಿ ಓದಿ ತುಳು, ತಮಿಳು, ತೆಲುಗು, ಕೊಡವ ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ, ರಿಲಿಜಿಯಸ್ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ಕ್ಲೇಮ್ ಮಾಡ್ಕೊಂಡಿರ್ತೀರಿ. ನಿಮ್ಮ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂತ ಬಂದಿರ್ತದೆ. ತತ್ಕ್ಷಣ ನಿಮ್ಮ ಅರ್ಜಿದಾರರು ನೀವು ಯಾವ ಕಾಲೇಜಿಗೆ ಸಂಬಂಧಪಟ್ಟಿದ್ದೀರಿ ಆ ಕಾಲೇಜಿಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಕೊಳ್ಳಿ. ವೆರಿ ಇಂಪಾರ್ಟೆಂಟು. 10 ಬಾರಿ ಈ ಮಾಹಿತಿಯನ್ನು ನೀಡಿದರೂ ಕೂಡ ಇನ್ನೂ ಅನೇಕ ವಿದ್ಯಾರ್ಥಿಗಳು ಪರಿಶೀಲನೆಗೆ ಬಂದಿಲ್ಲ ಅಥವಾ ಪರಿಶೀಲನೆಯನ್ನು ಪೂರ್ಣಗೊಳಿಸಿಕೊಂಡಿರುವುದಿಲ್ಲ ಅಂಥೇಳಿ ಮಾಹಿತಿಯನ್ನು ನೀಡಿದ್ದಾರೆ. 21/5/2026 ನಿಮ್ಮ ಹತ್ತಿರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಒಂದು ವೇಳೆ ಅಭ್ಯರ್ಥಿಗಳು ಕ್ಲೇಮ್ ಮಾಡಿಕೊಂಡಿಲ್ಲ, ಆನ್ಲೈನ್ನಲ್ಲಿ ಅರ್ಜಿ ಎಡಿಟ್ ಲಿಂಕ್ ಬಿಟ್ಟಿದ್ರು, ನೀವು ಅರ್ಜಿಯನ್ನು ತಿದ್ದುಪಡಿ ಮಾಡಿಕೊಂಡಿದ್ರು ಕೂಡ ನೀವು ಹತ್ತಿರದ ಕಾಲೇಜಿಗೆ ಹೋಗಿ ವೆರಿಫಿಕೇಷನನ್ನು ಕಂಪ್ಲೀಟಾಗಿ ಮುಗಿಸ್ಕೊಳ್ಳಿ. ಇದಿಷ್ಟು ಅಪ್ಡೇಟ್ ಇದೆ. ಥ್ಯಾಂಕ್ ಯು ವೆರಿ ಮಚ್.